ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ದಾಲ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೇಕಾಗುವ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ 2, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ 2, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನು. ಇದು ಮೈಸೂರು ಬೇಳೆ 1 ಬಟ್ಲ ತಗೊಂಡಿದ್ದೀನಿ, ಸಣ್ಣ ಬಟ್ಲದಲ್ಲಿ 1 ಬಟ್ಲ. ತೊಗರಿಬೇಳೆ ಇದನ್ನು ಅಷ್ಟೇ 1 ಬಟ್ಲ ತೊಗೊಂಡಿದ್ದೀನಿ. ಖಾರ ಪುಡಿ 2 ಸ್ಪೂನು, ಉಪ್ಪು, ಎಣ್ಣೆ, ಇಂಗು, ತುಪ್ಪ, ದೊಡ್ಡದೊಂದು ಈರುಳ್ಳಿ, ಸಣ್ಣ 2 ಟೊಮೊಟೊ ಹಣ್ಣು. ಮೈಸೂರು ಬೇಳೆ ತೊಗರಿಬೇಳೆ ಎರಡನ್ನೂ ಹಾಕಿ 3 ಸರಿ ತೊಳ್ಕೊಂಬಂದಿದ್ದೀನಿ. ಇದಕ್ಕೆ 1 ಲೋಟದಷ್ಟು ನೀರು ಹಾಕ್ತೀನಿ ನಾನೀಗ. ಈ ದೊಡ್ಡ ಲೋಟದಲ್ಲಿ 1 ಲೋಟ ನೀರು ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಇದಕ್ಕೆ. ಕುಕ್ಕರ್ ಮುಚ್ತಾ ಇದ್ದೀನಿ. 3 ರಿಂದ 4 ವಿಷಲ್ ಬರಬೇಕಿದು. A few moments later. ಬೇಳೆಗೆ 4 ವಿಷಲ್ ಹೊಡ್ಸಿದ್ದೀನಿ. ಹೇಗಾಗಿದೆ ಅಂತ ನೋಡೋಣ. ಈ ಥರ ನೀರಿಗೆ ಬಂದಿದೆ. ಚೆನ್ನಾಗಿ ಮೆತ್ತಗಾಗಿದೆ ಬೇಳೆ ಎಲ್ಲ ಚೆನ್ನಾಗಿ. ಒಗ್ಗರಣೆ ಹಾಕೋಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಈಗ ಮೆಣಸಿನ್ಕಾಯಿ, ಈರುಳ್ಳಿ 2 ಹಾಕ್ಕೊಂಡಿದ್ದೀನಿ. ಈಗ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೊಂಚೂರು ಉಪ್ಪು ಹಾಕೊಳ್ರಿ, ಜಲ್ದಿ ಫ್ರೈ ಆಗುತ್ತೆ. ಇದು ಈರುಳ್ಳಿ ಸ್ವಲ್ಪನೇ ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಂಬಿಡ್ರಿ. ಉಪ್ಪು ಎಲ್ಲ ಕಡೆ ಹೊಂದ್ಕೊಳುತ್ತೆ ಅವಾಗ. ಇದಕ್ಕೆ ಟೊಮಾಟೊ ಹಣ್ಣು ಹಾಕೋಣ. ಈಗ ಈ ಥರ ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ಥರ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹಿಂಗೆ ಕೈ ಆಡಿಸಿ ಚೆನ್ನಾಗಿ. ಉಪ್ಪು ಹಾಕಿರ್ತೀವಲ್ಲ, ಟೊಮಾಟೊ ಹಣ್ಣು ಸ್ವಲ್ಪ ಜಲ್ದಿ ಮೆತ್ತಗಾಗ್ತವೆ. ಟೊಮಾಟೊ ಹಣ್ಣು ಸ್ವಲ್ಪ ಮೆತ್ತಗಾಗೋವರೆಗೂ ಈ ಥರ ಕೈ ಆಡಿಸಿ ಚೆನ್ನಾಗಿ. ಅವ್ರು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಖಾರ ಪುಡಿ ಹಾಕ್ಕೊತೀನಿ ಇದಕ್ಕೀಗ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಆವಾಗಲೇ ಸ್ವಲ್ಪನೇ ಹಾಕ್ಕೊಂಡಿದ್ದೆ ಉಪ್ಪು ಟೊಮಾಟೊ ಹಣ್ಣಿಗೆ ಸಲುವಾಗಿ. ಇದಿಷ್ಟು ಈಗ ಹಾಕ್ಕೊತೀನಿ. ಈಗ ಟೊಮಾಟೊ ಹಣ್ಣು ಬೇಯಕ್ಕೆ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೆ ಆಗಲೇ. ಈಗ ದಾಲ್ಗೂ ಬೇಕಲ್ಲ, ಎರಡಕ್ಕೂ ಮಿಕ್ಸ್ ಆಗುತ್ತೆ. ಈಗ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಹಿಂಗೀಗ ಚೆನ್ನಾಗಿ ಖಾರ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಹುರ್ಕೊಳ್ರಿ. ಈ ಥರ ಅದು ಘಾಟು ವಾಸನೆ ಎಲ್ಲ ಹೋಗುತ್ತೆ ಅವಾಗ ಚೆನ್ನಾಗಿ ಫ್ರೈ ಆದರೆ. ಇನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ, ಅಲ್ಲಿವರೆಗೂ ಬಿಡ್ತೀನಿ. ಇದನ್ನು ಇಷ್ಟಾದರೆ ಸಾಕಿದು ಈರುಳ್ಳಿದು. ಇದನ್ನು ಕೆಳಗೆ ಇಳಿಸ್ಕೊತೀನಿ. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ ತೋರಿಸ್ತೀನಿ ನಾನೀಗ. ಒಗ್ಗರಣೆಗೆ ಒಂದು ಸಣ್ಣ ಸೌಟ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಈಗ ಎಣ್ಣೆ ಕಾದಿದೆ. ಜೀರಿಗೆ, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 1-2 ಒಣ ಮೆಣಸಿನ್ಕಾಯಿ, ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಇಷ್ಟಾದರೆ ಸಾಕು ಒಗ್ಗರಣೆ. ಇದನ್ನ ದಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೇಳೆ ಕುದಿಸಿರೋದನ್ನ ಇದನ್ನ ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಗ್ಗರಣೆನೂ ಇದಕ್ಕೆ ಹಾಕ್ಕೊತೀನಿ ನಾನೀಗ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿಸ್ರಿ. ಇದನ್ನು ಈರುಳ್ಳಿ ಎಲ್ಲ ಹೊಂದ್ಕೋಬೇಕು ಇದಕ್ಕೆ. ಮತ್ತು ಈಗ ಬೇಳೆ ಹಾಕಿರೋದ್ರಿಂದ ಅದಕ್ಕೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹತ್ಕೊಳುತ್ತೆ. ನೀವು ಗಟ್ಟಿಗೆ ಬೇಕಾದರೂ ಮಾಡ್ಕೋಬೋದು, ನೀರಿಗೆ ಬೇಕಾದರೂ ಮಾಡ್ಕೋಬೋದು. ಈ ಥರ 1 ನಿಮಿಷ ಚೆನ್ನಾಗಿ ಕುದಿಲಿ ಇದು. ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಈಗ ಕಲಿಸ್ಕೊಂಬಿಡ್ರಿ ಚೆನ್ನಾಗಿ. ಈ ಥರ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ತುಂಬ ಗಟ್ಟಿಗಿದ್ರೆ ಇನ್ನು ತಿನ್ನೋಕ್ಕೆ ಚೆನ್ನಾಗಿ ಟೇಸ್ಟ್ ಅಷ್ಟು ಅನಿಸಲ್ಲ. ಇಷ್ಟು ತೆಳ್ಳಗಿರಬೇಕು. ಇಷ್ಟು ತೆಳ್ಳಗಿದ್ರೆ ಸಾಕು. ಈ ಥರ ಕುದಿ ಬಂದಿದೆ. ಇಷ್ಟು ಕುದಿ ಬಂದರೆ ಸಾಕಿದು. ನೀವು ಉಪ್ಪು ಏನಾರು ಕಡಿಮೆ ಆಗಿದೆ ಅಂತಂದ್ರೆ ಈಗ ನೋಡ್ಕೊಳ್ರಿ. ಇದನ್ನ ನೋಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ರಿ. ಈಗ ಇಷ್ಟು ಕುದಿ ಬಂದರೆ ಸಾಕಿದು. ದಾಲ್ ಫ್ರೈ ರೆಡಿ ಇದೆ. ಜೀರಾ ರೈಸ್ ಜೊತೆಗೆ, ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ವೈಟ್ ರೈಸ್ ಜೊತೆಗೆ
ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮಾಡಿ.